ಕೆಲವು ಜನ ಒರಟಾಗಿ ವರ್ತಿಸೋದಿಲ್ಲ. ಅವರು ಗಾಯಗೊಂಡವರಾಗಿರ್ತಾರೆ ಮತ್ತು ಅವರು ಸಂಘಟಿತರಾಗಿರ್ತಾರೆ, ಅಂದರೆ ಆರ್ಗನೈಸ್ಡ್ ಆಗಿರ್ತಾರೆ. ಓಟೋ ಅಂತಹ ಒಬ್ಬ ವ್ಯಕ್ತಿ. ಅ ಮ್ಯಾನ್ ಕಾಲ್ಡ್ ಓಟೋ ಎನ್ನುವಂತಹ ಒಂದು ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮೇಲ್ನೋಟಕ್ಕೆ ಇದು ನೆರೆಹೊರೆಯ ಒಂದು ಹಾಸ್ಯಮಯ ಮೂವಿ ಅಂತ ಕಾಣಿಸುತ್ತೆ, ಆದರೆ ಅದರ ಕೆಳಗೆ ಇರೋದು ದುಃಖ, ಉದ್ದೇಶ ಮತ್ತು ಮಾನವ ಸಂಪರ್ಕ, ಹ್ಯೂಮನ್ ಟಚ್ ಹೇಗೆ ಸದ್ದಿಲ್ಲದೆ ಜೀವನವನ್ನು ಉಳಿಸುತ್ತೆ ಅನ್ನೋದರ ಕುರಿತು ಒಂದು ಚಿತ್ರ ಇದೆ. ಇದು ನಾನು ಶಾಂತವಾಗಿ ಸ್ಪಾಯ್ಲರ್ ಕಂಟ್ರೋಲ್ ರಿವ್ಯೂನ ಹಂಚಿಕೊಳ್ತಾ ಇದ್ದೇನೆ. ಸಿನಿಮಾದ ಹೆಸರು ಆಗಲೇ ಹೇಳಿದ ಹಾಗೆ ಅ ಮ್ಯಾನ್ ಕಾಲ್ಡ್ ಓಟೋ. ಓಟೋ ನಿಯಮಗಳು, ವ್ಯವಸ್ಥೆಗಳು ಮತ್ತು ನಿಖರತೆಯ ಮನುಷ್ಯ. ಅವನು ನಿಯಂತ್ರಣವನ್ನು ಪ್ರೀತಿಸ್ತಾನೆ, ಆ ಕಾರಣಕ್ಕಾಗಲ್ಲ. ಆದರೆ ದುಃಖ ಅವನಿಂದ ಕಸಿದುಕೊಳ್ಳಲಾಗದ ಏಕೈಕ ವಿಷಯ ಅಂದರೆ ಅದು ನಿಯಂತ್ರಣ. ಕಂಟ್ರೋಲ್ ಈಸ್ ದ ಓನ್ಲಿ ಥಿಂಗ್ ದ ಗ್ರೀಫ್ ಡಿಡ್ ನಾಟ್ ಟೇಕ್ ಫ್ರಮ್ ಹಿಮ್. ಅವನ ಕೋಪ ಅದು ಆಕ್ರಮಣಶೀಲತೆಯಲ್ಲ, ಅದು ಅವನ ಬಗೆಹರಿಯಲಾರದ ನಷ್ಟದ ಒಂದು ಅಭಿವ್ಯಕ್ತಿ ಅಂತಲೇ ಹೇಳ್ಬೋದು. ಆತನ ದಿನಚರಿ ಅದು ಹೇಗೆ ಅಂದರೆ, ಇದನ್ನು ಮಾಡಿಲ್ಲ ಅಂದರೆ ನಾನಿವತ್ತು ಬದುಕುಳಿಯಲ್ಲ ಅನ್ನೋ ಲೆಕ್ಕದಲ್ಲಿ ಆತನ ದಿನಚರಿ ನಡೀತಾ ಇರುತ್ತೆ. ಚಿತ್ರವು ಮಾನಸಿಕವಾಗಿ ನಿಖರವಾದದ್ದನ್ನು ತೋರಿಸುತ್ತೆ. ಆಳವಾದ ವೈಯಕ್ತಿಕ ನಷ್ಟವನ್ನು ಯಾವ ಜನ ಅನುಭವಿಸ್ತಾರೋ ಅವರು ಸಾಮಾನ್ಯವಾಗಿ ಡಿಫಿಕಲ್ಟ್ ರೂಟೀನ್, ಕಠಿಣ ದಿನಚರಿಗಳನ್ನು ಅವರು ನಿರ್ಮಿಸ್ಕೊಂಡಿರ್ತಾರೆ. ಚೆಕಿಂಗ್ ರೂಲ್ಸ್, ಕರೆಕ್ಟಿಂಗ್ ನೈಬರ್ಸ್, ಫಾಲೋಯಿಂಗ್ ಪ್ರೊಸೀಜರ್ಸ್. ಪಕ್ಕದಲ್ಲಿ ನೆರೆಹೊರೆಯವರು ಕೂಡ ಅವ್ರ ರೂಲ್ಸ್ನ ಫಾಲೋ ಮಾಡಬೇಕು. ಸೊಸೈಟಿ ರೂಲ್ಸ್ ಅಂದರೆ ಫಾಲೋ ಮಾಡಬೇಕು, ಅವ್ರು ನಿಂತು ಫಾಲೋ ಮಾಡಿಸ್ತಾರೆ. ದೀಸ್ ಆರ್ ನಾಟ್ ಹ್ಯಾಬಿಟ್ಸ್, ದೇ ಆರ್ ಎಮೋಷ್ನಲ್ ಸ್ಕ್ಯಾಫೋಲ್ಡಿಂಗ್. ಅವರು ಬದುಕುಳಿಬೇಕಾದ್ರೆ ಅವರಿಗೆ ಒಂದು ಆ ಮಾನಸಿಕ ಸ್ಕ್ಯಾಫೋಲ್ಡಿಂಗ್, ಆ ಸಿದ್ಧತೆ ಬೇಕಾಗುತ್ತೆ. ಅಷ್ಟು ಘಾಸಿಯನ್ನು ಅವರು ಅನುಭವಿಸ್ಬಿಟ್ಟಿರ್ತಾರೆ ಜೀವನದಲ್ಲಿ. ಈ ಒಂದು ಓಟೋ ಯಾವ ಒಂದು ಸೊಸೈಟಿಯಲ್ಲಿ ಬದುಕ್ತಾ ಇರ್ತಾನೋ ಆತನ ಪಕ್ಕದ ಮನೆಯಲ್ಲಿ ಒಬ್ಬರು ನೈಬರ್ಸ್ ಬಂದು ಶಿಫ್ಟ್ ಆಗ್ತಾರೆ. ಅಲ್ಲಿಂದ ಚಿತ್ರ ಒಂದು ಹೊಸ ತಿರುವನ್ನು ಪಡೆದುಕೊಳ್ಳುತ್ತೆ. ಈ ಹೊಸ ನೆರೆಹೊರೆಯವರು ಅವರೊಂದು ಕೇವಲ ಒಂದು ಕಾಮಿಕ್ ರಿಲೀಫ್, ಹಾಸ್ಯದಿಂದ ಒಂದು ಪರಿಹಾರ ಅಂತಲ್ಲ, ಅವರು ಆ ನ್ಯಾರೇಟಿವ್ ಥೆರಪಿ. ಆ ಚಿತ್ರದ ಅವರು ಬಂದು ಅವನ ಲೈಫ್ನಲ್ಲಿ ಅವರು ಪಾಲ್ಗೊಳ್ಳೋದ್ರಿಂದನೇ ಅವನ ಒಂದು ಏನು ನೋವನ್ನು ಅನುಭವಿಸ್ತಾ, ಅವನು ಮಾನಸಿಕ ನೋವು, ಹಿಂಸೆಯನ್ನು ಅನುಭವಿಸ್ತಾ ಇರ್ತಾನಲ್ಲ, ಅದಕ್ಕೊಂದು ಚಿಕಿತ್ಸೆ, ನಿರೂಪಣಾ ಚಿಕಿತ್ಸೆ ಅಂತ ಕರಿಬೋದು, ಆ ನ್ಯಾರೇಟಿವ್ ಥೆರಪಿ. ಅವನ ಐಸೋಲೇಷನನ್ನು ಅವರು ಅಡ್ಡಿಪಡಿಸ್ತಾ ಇರ್ತಾರೆ. ಆ ಗಂಡ ಹೆಂಡತಿಯ ಮಕ್ಕಳು ಬಂದು ಅಡ್ಡಿಪಡಿಸ್ತಾ ಇರ್ತಾರೆ. ಅವರ ಭಾಗವಹಿಸುವಿಕೆಯನ್ನು ಒತ್ತಾಯಿಸ್ತಾ ಇರ್ತಾರೆ. ಈ ಓಟೋ ಅವ್ರ ಲೈಫಲ್ಲಿ ಬೇಕೋ ಬೇಡವೋ ಅವನು ಪಾರ್ಟಿಸಿಪೇಟ್ ಮಾಡಲೇಬೇಕು. ಅವನಿಗೆ ಡಿಸ್ಕಂಫರ್ಟ್, ಅನಾನುಕೂಲತೆಯನ್ನು ಸೃಷ್ಟಿ ಮಾಡ್ತಾರೆ ಮತ್ತು ಅದರಿಂದ ಏನಾಗುತ್ತೆ, ಆ ನೆರೆಹೊರೆಯವರ ಜೊತೆ ಇವನಿಗೆ ಸಂಪರ್ಕ ಬೆಳೆಯುತ್ತೆ. ಈ ಚಿತ್ರದಲ್ಲಿ ಯಾರು ಯಾರಿಗೆ ಸಲಹೆ ಕೊಟ್ಟು ಅವರನ್ನು ಗುಣಪಡಿಸೋದಿಲ್ಲ. ಎಲ್ಲರೂ ಮಾಡುವಂತಹ ಒಂದು ಸಣ್ಣ 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 ರುಟೀನ್ಗಳು, ಡಿಸ್ಟರ್ಬೆನ್ಸ್ಗಳು, ಅದರಿಂದಾನೇ ಮನುಷ್ಯ ಹೀಲಾಗೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫ್ಲ್ಯಾಶ್ ಬ್ಯಾಕ್ಗಳು ಬರ್ತವೆ ಇದರಲ್ಲಿ. ಅವನು ಯಾಕೆ ದುಃಖಭರಿತವಾಗಿದ್ದಾನೆ ಓಟೋ ಅನ್ನೋದನ್ನು ಫ್ಲ್ಯಾಶ್ ಬ್ಯಾಕ್ ಮೂಲಕ ತೋರಿಸ್ತಾರೆ. ಆ ಫ್ಲ್ಯಾಶ್ ಬ್ಯಾಕ್ಗಳು ಕೂಡ ದೇ ಆರ್ ವೆರಿ 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 ಸಿಂಪಲ್, ಸರಳವಾಗಿದ್ದಾವೆ, ಅಷ್ಟೇ ಪರಿಣಾಮಕಾರಿಯಾಗಿದ್ದಾವೆ. ಪ್ರೀತಿಯನ್ನು ಮೆಲೋಡ್ರಾಮಾ ಇಲ್ಲದೆ ತೋರಿಸಲಾಗಿದೆ. ನಷ್ಟವನ್ನು ಯಾವುದೇ ಪ್ರದರ್ಶನವಿಲ್ಲದೆ ತೋರಿಸಲಾಗಿದೆ. ದ ಲಾಸ್ ಈಸ್ ಶೋನ್ ವಿತೌಟ್ ಸ್ಪೆಕ್ಟಕಲ್. ಆ ಒಂದು ಸಂಯಮನೇ ಈ ಚಿತ್ರದಲ್ಲಿ ಕೆಲಸ ಮಾಡೋದು. ದುಃಖ ಪ್ರತಿದಿನ ಹತ್ತು ಕರೆದು ಜೋರಾಗಿಲ್ಲ ದುಃಖ. ಚಿತ್ರ ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ. ದುಃಖ ಅನ್ನೋದು ನಿಮಗೆ ಎವ್ರಿ ಡೇ ಇರುತ್ತೆ, ಅದು ಪುನರಾವರ್ತನೆ ಆಗುತ್ತೆ. ಇಟ್ಸ್ ರುಟೀನ್ ಆ್ಯಂಡ್ ಇಟ್ಸ್ ವೆರಿ ಸೈಲೆಂಟ್, ಶಾಂತವಾಗಿರುತ್ತದು. ಆಮೇಲೆ ಅದು ನಿಮ್ಮನ್ನು ಆಯಾಸಕರವಾಗಿ ಮಾಡುತ್ತೆ. ಯು ವಿಲ್ ಗೆಟ್ ಎಕ್ಸಾಸ್ಟೆಡ್. ದಟ್ ಈಸ್ ರಿಪಿಟೇಟಿವ್, ಕ್ವಾಯಟ್ ಆ್ಯಂಡ್ ಎಕ್ಸಾಸ್ಟಿಂಗ್. ದುಃಖ ಅನ್ನೋದು ಅಳೋದು ಅಬ್ಬರ ಅಲ್ಲ. ಹಾಸ್ಯ ಕೂಡ ಬರುತ್ತೆ, ಇದರಲ್ಲಿ ಹಾಸ್ಯ ಇದ್ದೇ ಇದೆ, ಬಟ್ ಇಟ್ ಈಸ್ ವೆರಿ ವೆರಿ ಬ್ಯಾಲೆನ್ಸ್ಡ್, ಸಮತೋಲನವಾಗಿದೆ. ಹಾಸ್ಯ ಕೆಲಸ ಮಾಡುತ್ತೆ, ಯಾಕೆಂದರೆ ಅದು ಬರೀ ಜೋಕ್ ಅಲ್ಲ, ವ್ಯಕ್ತಿತ್ವದಿಂದ ಇನ್ನೊಂದು ವ್ಯಕ್ತಿಯ ಮನಸ್ಸಿಗೆ ತಾಗುವಂತಹ ಹಾಸ್ಯ ಅದು. ಸನ್ನಿವೇಶಗಳು ಶುಷ್ಕ, ಪಾತ್ರ ಆಧಾರಿತ. ಹಾಸ್ಯ ಜೋರಾಗಿದ್ದರೆ ಚಿತ್ರ ಅಲ್ಲಿ ಬಿದ್ದೋಗ್ಬಿಡ್ತಾ ಇತ್ತು. ಅದು ಒಂದು ಸರಿಯಾದ ತೂಕದಲ್ಲಿದೆ. ಅದೇ ಈ ಚಿತ್ರದ ಬೆಸ್ಟ್ ಚಾಯ್ಸ್. ಇನ್ ಆ್ಯಕ್ಟಿಂಗ್, ಟಾಮ್ ಹ್ಯಾಂಕ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಿ ಅಂಡರ್ ಪ್ಲೇಸ್ ಕರೆಕ್ಟ್ಲಿ. ಎಷ್ಟು ಬೇಕೋ ಅಷ್ಟು ಅಂತೀವಲ್ಲ ಹಾಗೆ ಎಲ್ಲ ಪರ್ಫಾರ್ಮೆನ್ಸ್ಗಳು ಅಬ್ಬರವಿಲ್ಲದ ಪರ್ಫಾರ್ಮೆನ್ಸ್ಗಳು, ಸೂಕ್ಷ್ಮ ಅಭಿವ್ಯಕ್ತಿಗಳು, ಅವರ ಭಂಗಿ, ವಿರಾಮ, ಸಮಯ ಎಲ್ಲವೂ ಕೂಡ ಕೆಲಸ ಮಾಡುತ್ತೆ. ಅದಕ್ಕಾಗಿಯೇ ಓಟೋ ಅದು ನಾಟಕೀಯ ಅಲ್ಲ, ಅವ ಒಬ್ಬ ನಂಬಲರ್ಹ ವ್ಯಕ್ತಿ ಅಂತ ನಿಮಗೆ ಭಾಸ ಆಗುತ್ತೆ. ದಟ್ ಈಸ್ ವೈ ಓಟೋ ಫೀಲ್ಸ್ ಬಿಲೀವೆಬಲ್, ನಾಟ್ ಥಿಯೇಟ್ರಿಕಲ್. ಕೆಲವೊಂದು ನೆಗೆಟಿವ್ಸ್ ಇದೆ, ಕೆಲವು ಒಂದು ಭಾವನಾತ್ಮಕ ತಿರುವುಗಳು ಸ್ವಲ್ಪ
ಅವರಿಗೆ ಬೇಕಾದ ಹಾಗೆ ಟ್ವಿಸ್ಟ್ ಕೊಡೋದಕ್ಕಂತಾನೇ ಇಟ್ಕೊಂಡು ಥರ ಕಾಣಿಸ್ತಾ ಇದೆ. ಅಂದರೆ ಆರ್ಗ್ಯಾನಿಕ್ಕಾಗಿ ಏನು ಸಿನಿಮಾದಲ್ಲಿ ಅದು ಮೂವ್ ಆಗಬಹುದಾಗಿತ್ತು ಆ ಥರ ಅದು ವಿನ್ಯಾಸ ಮಾಡಲ್ಪಟ್ಟಿಲ್ಲ. ಡೈರೆಕ್ಷನ್ ಮಾಡಬೇಕಾದ್ರೆ ಕೆಲವೊಂದನ್ನು ಆ್ಯಡ್ ಮಾಡಿಕೊಂಡ್ರು ಅಂತ ನಿಮಗೆ ಅನಿಸುತ್ತೆ. ಈ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ, ಅಮೆಝಾನ್ ಪ್ರೈಮ್ನಲ್ಲಿ ರೆಂಟ್ಗೆ ಇದು ಲಭ್ಯವಿದೆ. ಅದು 2022ರ ಸಿನಿಮಾ. ಇದು ಫ್ರೆಡ್ರಿಕ್ ಬ್ಯಾಕ್ಮೆನ್ ಅವರು ಅ ಮ್ಯಾನ್ ಕಾಲ್ಡ್ ಓ ಅನ್ನುವಂತಹ ಒಂದು ಪುಸ್ತಕವನ್ನು ಆಧರಿಸಿ ಮಾಡಿದಂತಹ ಚಿತ್ರ. ಮಾರ್ಕ್ ಫೋಸ್ಟರ್ ಅವರು ನಿರ್ದೇಶನ ಮಾಡಿದ್ದಾರೆ. ಒಟ್ಟು 126 ನಿಮಿಷ, ಅಂದರೆ 2 ಗಂಟೆಗಳಲ್ಲಿ ಸಿನಿಮಾ ಮುಗ್ದು ಇದೊಂದು ಫೀಲ್ ಗುಡ್ ಮೂವಿ ಅಂತ ಅಷ್ಟೇ ಹೇಳಿದ್ರೆ ಈ ಸಿನಿಮಾಕ್ಕೆ ಅನ್ಯಾಯ ಮಾಡಿದಾಗತ್ತೆ. ಇದು ಒಬ್ಬ ಮನುಷ್ಯನನ್ನು ಬದಲಾಯಿಸುವ ಬಗ್ಗೆ ಇರುವಂತಹ ಚಿತ್ರ ಅಂತ ನಾನು ಹೇಳಲ್ಲ. ಯಾವ ಮನುಷ್ಯ ಘಾಸಿಗೊಂಡಿದ್ದಾನೋ ಆ ಘಾಸಿಗೊಂಡ ಸ್ಥಳದಲ್ಲಿ ನೀವು ಅವನನ್ನು ಭೇಟಿ ಮಾಡಿ ಅವನ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋತೀರಾ. ಅಂತಹ ಒಂದು ಒಳ್ಳೆಯ ಚಿತ್ರ ಅಂತಲೇ ನಾನು ಹೇಳ್ತೀನಿ. ಕೊನೆಯದಾಗಿ ವರ್ಡಿಕ್ಟ್: ಉತ್ಸಾಹಭರಿತ ಚಿತ್ರ, ಆದರೆ ಅದು ಭಾವನಾತ್ಮಕ ಅಲ್ಲ. ದುಃಖಕರ ಆದರೆ ಭಾರ ಅಲ್ಲ. ವಾರ್ಮ್ ಬಟ್ ನಾಟ್ ಸೆಂಟಿಮೆಂಟಲ್. ಸ್ಯಾಡ್ ಬಟ್ ನಾಟ್ ಹೆವಿ. ಹ್ಯೂಮನ್ ವಿತೌಟ್ ಮ್ಯಾನಿಪ್ಯುಲೇಷನ್. ಇಟ್ಸ್ ರಿಯಲಿ ವರ್ತ್ ವಾಚಿಂಗ್, ಎಸ್ಪೆಷಲಿ ಫಾರ್ ದೋಸ್ ಹೂ ಲೈಕ್ ಕ್ಯಾರೆಕ್ಟರ್ ಡ್ರಿವನ್ ಇಮೋಷನಲ್ ಡ್ರಾಮಾ. ನಿಮಗೆ ಒಂದು ವ್ಯಕ್ತಿತ್ವ ಹೇಗೆ ರೂಪುಗೊಂಡಿತು ಅನ್ನುವಂತಹ ಒಂದು ಕೇಂದ್ರ ಪಾತ್ರವನ್ನು ಇಟ್ಕೊಂಡು ಒಂದು ಸಿನಿಮಾ ಸೃಷ್ಟಿ ಮಾಡಿ ನಿಮ್ಮ ಇಷ್ಟ ಆದರೆ, ನಿಮ್ಮ ಆಯ್ಕೆ ಆದರೆ ಈ ಸಿನಿಮಾ ನೀವು ಖಂಡಿತವಾಗ್ಲೂ ನೋಡಿ. ನಿಮಗೆ ನಮ್ಮ ಚಾನಲ್ನಲ್ಲಿ ಮೂಡಿಬರುತ್ತಿರುವ ರಿವ್ಯೂಗಳು ಇಷ್ಟ ಆದರೆ ಬಾಳೊಂದು ಭಾವಗೀತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮತ್ತೊಂದು ಸರಣಿ ಸಿನಿಮಾ ಅಥವಾ ಪುಸ್ತಕದ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.